ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಪೇಣೆ ಸ್ವೀಟ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೂ ತಿನ್ಲಿಕ್ಕೆ ಭಾರಿ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ವಿಧಾನದಲ್ಲಿ ಪೇಣೆಯನ್ನು ತೋರಿಸಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದು ನೀರನ್ನು ಡೈರೆಕ್ಟಾಗಿ ಹಾಕೋಬೇಡಿ, ಹಾಗೆ ನಾವು ಚಿಮುಕ್ಸ್ತೇವೆ ಅಂತವಲ್ಲ ಆ ಥರ ಹಾಕೊಳ್ತಾ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಮೈದಾ ಹಿಟ್ಟಿಗೆ ಏನೂ ಹಾಕ್ಕೊಂಡಿಲ್ಲ, ಖಾಲಿ ಮೈದಾ ಹಿಟ್ಟನ್ನು ಮಾತ್ರ ಉಪಯೋಗಿಸಿ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ನೀರನ್ನು ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ಹಾಕ್ಕೊಳ್ತಾ ಗಟ್ಟಿಯಾಗಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಾಗುತ್ತೆ. ಇದು ನೋಡಿ, ಇಷ್ಟು ಗಟ್ಟಿ ಕಲಸಿಟ್ಕೊಂಡಿದ್ದೀನಿ ಮೈದಾ ಹಿಟ್ಟದು. ಇವಾಗ ಇದಕ್ಕೆ ಒಂದು ಬಟ್ಟೆನ ಒದ್ದೆ ಮಾಡಿ, ಅಂದರೆ ಹಸಿ ಮಾಡಿ ಅದಕ್ಕೆ ಮುಚ್ಚಿ ತೆಗೆದಿಡ್ತಾ ಇದ್ದೀನಿ. ಅದು 1 ಗಂಟೆ ನಾನು ನೆನಿಲಿಕ್ಕೆ ಬಿಟ್ಟಿದ್ದೆ. ಇವಾಗ ಇದು RG ಡಾಲ್ಡಾ ಅಂತಾರಲ್ಲ, ಅದು ಹಾಗೆ ಡೈರೆಕ್ಟ್ ಆದರೂ ಹಾಕೋಬೋದು. ನಾನು ಒಂದು ಸ್ವಲ್ಪ ಹಾಗೆ ಕರಗಿಸ್ಕೊಳ್ತೀನಿ. ಡೈರೆಕ್ಟ್ ಆದರೆ ಇನ್ನೂ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕರಗಿಸ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೋಡಿ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಅದರಲ್ಲೇ ಕರಗುತ್ತೆ, ಅದು ಅದ್ರ ಬಿಸಿಯಲ್ಲೇ ನೋಡಿ ಈ ಥರ ಕರಗಿಸಿಟ್ಕೊಂಡಿದ್ದೀನಿ. ಡಾಲ್ಡಾದು RG ಅಂತಾರಲ್ಲ, ಅದು 1 ಕಪ್, ಅರ್ಧ ಕಪ್ ಇದೆ. ಅದು ಎಣ್ಣೆ ಅರ್ಧ ಕಪ್ಪು ಮತ್ತು ಡಾಲ್ಡಾ ಅರ್ಧ ಕಪ್ಪು ಸೇರಿ 1 ಕಪ್ ಆಗುತ್ತೆ. ಇದು ಅರ್ಧ ಕಪ್ ಇದೆ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದನ್ನು, ಅರ್ಧ ಕಪ್ಗಿಂತ. ಈಗ ಇದು ಅಕ್ಕಿ ಹಿಟ್ಟು 1 ಸ್ಪೂನ್ ಇದೆ. ಅಕ್ಕಿ ಹಿಟ್ಟಿದು ಇದನ್ನು ಒಂದು 20 ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಆಗಬೇಕಿದು, ಆ ಥರ ಮಿಕ್ಸ್ ಮಾಡಬೇಕು. ನಾನಿದನ್ನು ಒಂದು 20 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಗಂಟೆ ಯಾಕೆ ಹಿಟ್ಟು ನೆನೆಸಿದ್ದು ಅಂದರೆ, ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಅದು ಹಿಟ್ಟು. ಇಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ, 1 ಗಂಟೆ ನೆನೆದಿದೆ. 1/4 ಗಂಟೆ ನೆನೆಸಿದ್ರು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಲಸಿಟ್ಟು 1 ಗಂಟೆ ಮೇಲೆ ಮಾಡ್ತಾ ಇರೋದು ನೋಡಿ. ಇದು ಕಲಸಿಟ್ಟು 1 ಗಂಟೆ ಆಗಿದೆ. ಅರ್ಧ ಗಂಟೆ ಬಿಟ್ಟರೆ ಸಾಕು. ಚೆನ್ನಾಗಿ ನೆನೆಬೇಕು ಅಂದರೆ 1/4 ಗಂಟೆ ಬಿಡ್ಬೋದು. ಇಲ್ಲಿ ನಾನು 1 ಗಂಟೆ ಆಗಿತ್ತು. ಇದನ್ನು ಇವಾಗ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಈ ಥರ 2 ಭಾಗ ಮಾಡಿಕೊಂಡು ಚೆನ್ನಾಗಿ ನಾವು ಚಪಾತಿಗೆಲ್ಲ ರೋಲ್ ಮಾಡ್ಕೊಳ್ತೀವಲ್ಲ, ಉಂಡೆ ಥರ, ಆ ಥರ ಮಾಡ್ಕೋಬೇಕು. ಒಂದೇ ಸಮ ಇರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಈ ಥರ ಮಾಡಿಕೊಂಡು ಮಧ್ಯೆ ಒಂದು ಹೋಲ್ ಮಾಡಬೇಕು. ನೋಡಿ ಈ ಥರ ನಾವು ವಡೆಗೆಲ್ಲ ಹೋಲ್ ಮಾಡ್ತೀವಲ್ಲ ಆ ಥರ ಹೋಲ್ ಮಾಡಬೇಕು. ಇದನ್ನು ಇದರಲ್ಲಿ ನೆನೆಸಿಡ್ಬೇಕು ಎರಡೂ. ಮೇಲೆ ಎಲ್ಲ ಎಣ್ಣೆದೇನಿದೆಯೋ ಮೇಲೆಲ್ಲ ಹಾಕಿ ನೆನೆಸಿಡಬೇಕು. ಇದನ್ನು ಒಂದು ಅರ್ಧ ಗಂಟೆಯಷ್ಟು ನೆನೆಸಿಡಬೇಕು. ಅರ್ಧ ಗಂಟೆವರೆಗೂ ಇದೇ ಥರ ಮೇಲೆಲ್ಲ ಎಣ್ಣೆ ಹಾಕಿ ನೆನೆಸಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನೋಡಿ, ಈ ಥರ ಆಗಿದೆ. ಇವಾಗ ಇದಕ್ಕೆ ಕೈಗೆ ಮತ್ತು ಎಣ್ಣೆ ಎಲ್ಲ ಹಾಕ್ಕೊಂಡು, ಎಣ್ಣೆ ಮತ್ತು ಡಾಲ್ಡಾ ಅದು ಎರಡೂ ಸಹ ನಿಧಾನಕ್ಕೆ ಈ ಥರ ಪ್ರೆಶ್ ಮಾಡ್ತಾ ಸ್ವಲ್ಪ ಈ ಥರ ಮಾಡಿ 2 ರೌಂಡ್ ಹೀಗೆ ಮಾಡಿಡಬೇಕು ನೋಡಿ. ಇದಕ್ಕೂ ಸಹ ಅದನ್ನು ಚೆನ್ನಾಗಿ ಹಚ್ಚಬೇಕು, ಎಣ್ಣೆ ಮತ್ತು ಡಾಲ್ಡಾನ ಈ ಥರ ಎಳೆದು ಈ ಥರ ರೌಂಡ್ ಮಾಡಿ ಇಡಬೇಕು ನೋಡಿ. ಈ ಥರ ಇದಕ್ಕೂ ಸಹ ಸ್ವಲ್ಪ 2 ಕಡೆ ಸೈಡು ಎಣ್ಣೆ ಹಾಕಿ, ಒಳಗೆಲ್ಲ ಎಣ್ಣೆ ಇರುತ್ತೆ ಅದರಲ್ಲಿ, ಮೇಲ್ಭಾಗ ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಬಿಡಬೇಕು. ಈಗ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸಹ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು. ಅರ್ಧ ಗಂಟೆ ಆದ ನಂತರ ಈಗ ಮತ್ತೆ ಪ್ರೆಶ್ ಮಾಡ್ತಾ ಹೀಗೆ ಮಾಡಬೇಕು ನೋಡಿ. ಈ ಥರ ಇದು ಸಹ 3 ರೌಂಡ್ ಆಗಿದೆ. ಇದು ತೋರಿಸ್ತೀನಿ ನಿಮಗೆ.
ಈ ಥರ 3 ರೌಂಡು ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಪಕ್ಕದಲ್ಲಿರೋದು ಹಾಗೇ ಮಾಡ್ತೀನಿ. ಅಂದರೆ ಎರಡೆರಡು ತೋರಿಸುವಾಗ ತುಂಬ ಟೈಮ್ ತಗೊಳುತ್ತೆ, ಅದಕ್ಕೆ ಒಂದೊಂದನ್ನು ತೋರಿಸಿದ್ದೀನಿ. 2 ಸೈಡು ಸೇಮ್ ಹಾಗೆ ಮಾಡಿ ಇಟ್ಕೊಳ್ತೀನಿ. ಮೇಲ್ಗಡೆ ಈ ಥರ ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳೋಂಗೆ ಹಾಕಿಟ್ಕೋಬೇಕು. ಈ ಥರ ಮಾಡುವಾಗ ಸ್ವಲ್ಪ ಬೆಚ್ಚು ನೀರು ಮಾಡಿಟ್ಕೊಂಡು ಹ್ಯಾಂಡ್ ವಾಶಿಂದ ವಾಶ್ ಮಾಡ್ಕೊಂಡ್ರೆ ಬೇಗ ಬಿಡುತ್ತೆ. ಯಾಕಂದರೆ ಕೈಗೆ ಜಿಡ್ಡು ಹಿಡ್ದಂಗೆ ಆಗುತ್ತೆ ಡಾಲ್ಡಾ ಮತ್ತು ಎಣ್ಣೆ. ಇದು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು. ಈಗ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಥರ ಮಾಡಬೇಕು ನೋಡಿ. ಸ್ವಲ್ಪ ಈ ಥರ ಜಗ್ಬೇಕು ನೋಡಿ. ಇವಾಗ ಇದನ್ನು ಕೂಡ 3 ರೌಂಡು ಹಾಕಿದ್ದೀನಿ. ಅದು ನೆಂದಷ್ಟು ಚೆನ್ನಾಗಿ ಬರುತ್ತೆ ಮಾಡಲಿಕ್ಕೆ. ಸೇಮ್ ಎರಡೂ ಅದೇ ಥರ ಮಾಡಿಟ್ಕೊಂಡಿದ್ದೀನಿ ಅವಾಗಿಂದು. ಸೇಮ್ ಅರ್ಧ ಗಂಟೆಗೊಮ್ಮೆ ಇದೇ ಥರ ಮಾಡ್ಕೋಬೇಕು. ಈ ಥರ ಪ್ಲೇಟ್ ಮುಚ್ಚಿ ಸ್ವಲ್ಪ ಮತ್ತೆ ಅರ್ಧ ಗಂಟೆ ಬಿಟ್ಟು ಮತ್ತೆ ತೆಗೆದು, ಇದಕ್ಕೇ ಟೈಮ್ ತುಂಬ ತಗೊಳುತ್ತೆ. ಮತ್ತು ಹ್ಯಾಂಡ್ ವಾಶ್ ಅಂತೂ ಇರಲೇಬೇಕು, ಇಲ್ಲಾಂದರೆ ಕೈಗೆ ತುಂಬ ಜಿಡ್ಡಾಗಿರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಳೆ ಎಳೆಯಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ನೀವು ಎಷ್ಟು ಈ ಥರ ಎಳೆದು ಸುತ್ತಿರೋ ಅಷ್ಟು ಚಿಕ್ಕದಾಗಿ ಬರುತ್ತೆ ಇದು ನೋಡಿ. ಎಷ್ಟು ಎಳೆ ಎಳೆ ಥರನೇ ಕಾಣಿಸ್ತಾ ಇದ್ದಾವೆ. ಇವಾಗ ನೀವು ಎಷ್ಟು ಈ ಥರ ಎಳೆದು ಎಷ್ಟು ಸುತ್ತು ಹಾಕ್ಕೊಳ್ತೀರೋ ಅಷ್ಟು ಚಿಕ್ಕದಾಗಿ ಎಸಳುಗಳು ಬರುತ್ತೆ, ಎಳೆ ಎಳೆಯಾಗಿ ಬರುತ್ತೆ. ಈ ಥರ ಕೈಗೆ ಹಚ್ಕೊಳ್ತಾ ಈ ಥರ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಹಾಗೆ ಜಾರ್ಕೊಂಡು ಹೋಗುತ್ತೆ, ಅಷ್ಟು ಸ್ಮೂತಾಗಿ ಬರುತ್ತೆ ಹಿಟ್ಟು ನೋಡಿ. ಎಷ್ಟು ರೌಂಡ್ ಆದರೂ ಹಾಕ್ಕೊಳ್ಳಿ ನೀವು. ಎಷ್ಟು ರೌಂಡ್ ಈ ಥರ ಹಾಕ್ಕೊಳ್ತೀರಿ ಅಷ್ಟು ಚಿಕ್ಕದಾಗಿ ಎಸಳಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಲಾಸ್ಟ್ ಟೈಮು ನಾನು ಈ ಥರ ತುಂಬ ಸಲ ಮಾಡ್ಕೊಂಡಿದ್ದೀನಿ. ನಿಮಗೆ ಆವಾಗವಾಗ ತೋರ್ಸೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಒಂದು 5-6 ಸಲ ಈ ಥರ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಈ ಥರ ಫುಲ್ ಕವರ್ ಮಾಡಿಟ್ರೆ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬರುತ್ತೆ. ಕೈ ತೊಳೆಯೋದು ಒಂದೇ ಬೇಜಾರು ಅಷ್ಟೇ, ಮತ್ತು ಏನೂ ಇಲ್ಲ. ಅರ್ಧ ಗಂಟೆ ಕಾಯಬೇಕು ಮತ್ತು ಕೈ ತೊಳಿತಾ ಇರಬೇಕು, ಅದು ತುಂಬ ಜಿಡ್ಡಾಗಿರುತ್ತೆ. ಇವಾಗ ಒಂದು ತುಂಬ ಎಣ್ಣೆ ಕಾಸ್ಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಕಾಸ್ಕೊಂಡಿದ್ದೀನಿ. ಅಂದರೆ ಮೀಡಿಯಮ್ ಉರಿಯಲ್ಲಿ ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ. ಇದನ್ನು ಈ ಥರ ಮಾಡಬೇಕು ನೋಡಿ. ಈ ಥರ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿರೋದು ಮೀಡಿಯಮ್ ಉರಿಯಲ್ಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೇಕು ನೋಡಿ. ಎಷ್ಟು ಎಸುಳು ಹೇಗೆ ಕಾಣುತ್ತೆ ಅಂತೇಳಿ ಈ ಥರ ನೋಡಿ. ನಾನು ಈ ಥರ ಒಂದು 23 ಸುತ್ತಾಗೋಷ್ಟು ಸುತ್ಕೊಂಡಿದ್ದೀನಿ. 23 ಸುತ್ತಾಗೋಷ್ಟು ಸುತ್ಕೊಂಡಿದ್ದೀನಿ ಈ ಥರ. ಇದು ಕೈ ಮುಟ್ಟಿದಷ್ಟು ಕೈ ತೊಳಿತಾ ಇರಬೇಕು, ಇಲ್ಲಾಂದರೆ ಒಂಥರ ಎಣ್ಣೆ ಜಿಡ್ಡಿದ್ದಂಗೆ ಇರುತ್ತೆ. ಇಲ್ಲ ಎಕ್ಸ್ಟ್ರಾ ಬೇಡವಾಗಿದ್ದ ಬಟ್ಟೆ ಒಂದು ಜೊತೆಗೆ ಇಟ್ಕೊಂಡ್ರೆ ಮಾಡಲಿಕ್ಕೂ ಚೆನ್ನಾಗುತ್ತೆ. ಇಬ್ಬರಾದರೂ ಚೆನ್ನಾಗುತ್ತೆ, ಒಬ್ರಿಗಾದರೆ ಇದು ಹಾಕಿದ ತಕ್ಷಣವೇ ತಿರುಗಿಸ್ತಾ ಇರಬೇಕು. ಇಲ್ಲಿ ಕೈ ತೊಳೆದು ಬರೋತ್ತಿಗೆ ಅದು ಹಾಗೇ ಬೆಂದಿರುತ್ತೆ. 2 ಜನ ಇದ್ದರೆ ಹಾಕಿದ ತಕ್ಷಣ ಒಬ್ರು ತಿರುಗಿಸ್ಲಿಕ್ಕೆ ಚೆನ್ನಾಗುತ್ತೆ. ಈಗ ನೋಡಿ ಈ ಥರ ತಿರುಗಿಸ್ಬೇಕು. ಹಾಕಿದ ತಕ್ಷಣವೇ ಒಂದು ಸ್ಪೋರ್ಕ್ ತಗೊಂಡು ಈ ಥರ ತಿರುಗಿಸ್ತಾ ಇದ್ದರೆ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸೈಡ್ ಆಗಿದೆ. ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಎಷ್ಟು ಸುತ್ತೀರೋ ಅಷ್ಟು ಚಿಕ್ಕ ಎಳೆಗಳಾಗಿ ಬರ್ತಾ ಇರ್ತವೆ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಟೈಮ್ ತೊಗೊಳುತ್ತೆ ಮತ್ತು ಕೈ ಅಂತೂ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊತಾನೆ ಇರಬೇಕು ಅವಾಗವಾಗ. ನೋಡಿ 2 ಕಡೆ ಬೇಯಿಸ್ಕೊಂಡಿದ್ದೀನಿ. ಇದು ಬೇಯಿಸ್ಲಿಕ್ಕಿಂತ ಮುಂಚೆ ಗೋಬಿ ಮಂಚೂರಿ ಮಾಡಿದ್ಲು ನನ್ನ ಸೊಸೆ, ಅದೇ ಎಣ್ಣೆಯಲ್ಲೇ ಕರಿತಾ ಇದ್ದೀನಿ ನಾನು. ಇದು ಉಳಿದಿರೋದೇನು ವೇಸ್ಟ್ ಆಗಲ್ಲ, ಇದನ್ನು ಸ್ವೀಟಿಗೆ ಹಾಕ್ಕೋಬೋದು. ಸ್ವಲ್ಪ ಬಿಸಿ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಡ್ತೀನಿ. ಇದು ಸ್ವೀಟ್ ಮಾಡುವಾಗ ಇದನ್ನು ಕೂಡ ಉಪಯೋಗಿಸ್ಕೋಬೋದು. ಒಂದೊಂದು ಟೈಮ್ ಉಳಿಯುತ್ತೆ, ಒಂದೊಂದು ಟೈಮ್ ಉಳಿಯೋದಿಲ್ಲ ಅಷ್ಟೇ ನೋಡಿ. ಈ ಥರ ಇಟ್ಟರೆ
ಬಿಸಿಬೇಳೆ ಬಾತಿಗೂ ಹಾಕೋಬೋದು, ರವೆ ಉಂಡೆ ಕಟ್ಲಿಕ್ಕೆ ಹಾಕೋಬೋದು. ನೋಡಿ ಎರಡು ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದು ಕೆಂಪು ಕಲರು ಅಂದರೆ ಅದಕ್ಕಿಂತ ಅದು ನಾವು ಮಾಡಲಿಕ್ಕಿಂತ ಮುಂಚೆ ಸ್ವಲ್ಪ ಸಂಜೆ ಟೀ ಟೈಮಿಗೆ ಅಂತ ಹೇಳಿ ಗೋಬಿ ಮಂಚೂರಿ ಮಾಡಿದ್ಲು. ಅದೇ ಎಣ್ಣೆಯಲ್ಲೇ ಕರಿದಕ್ಕೆ ಈ ಥರ ಕಲರ್ ಆಗಿದೆ. ಇಲ್ಲಾಂದ್ರೆ ವೈಟ್ ಕಲರಲ್ಲೇ ಕಾಣುತ್ತೆ, ತುಂಬ ಚೆನ್ನಾಗುತ್ತೆ. ನೋಡಿ ಎಷ್ಟು ಚಿಕ್ಕದಾಗಿ ಬಂದಿದೆ ಅಂತ ಹೇಳಿ. ಇನ್ನೊಂದು ರೆಸಿಪಿ ಕೂಡ ತೋರಿಸ್ತೀನಿ ನಿಮಗೆ, ಅದು ಸಹ ತುಂಬ ಚೆನ್ನಾಗಿ ಬಂದಿದೆ. ಆ ಥರನಾದರೂ ಮಾಡ್ಕೋಬೋದು. ಇದು ಬಾದಾಮಿ ಹಾಲಿಗೆ ಸಕ್ಕರೆ ಮತ್ತು ಬಾದಾಮಿ ಪುಡಿ ಹಾಕಿ ಕಾಯಿಸ್ಕೊಂಡಿರೋದು. ಈ ಥರ ಮಾಡ್ಕೊಂಡು ತಿನ್ನೋದು ಎಷ್ಟು ರುಚಿಯಾಗುತ್ತೆ ಅಂದರೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಹೆಸರುಗಳು ಬಂದಿದ್ದಾವೆ ಅಂತೇಳಿ. ಎಷ್ಟು ರೌಂಡ್ ಸುತ್ಕೊಂಡ್ರೂ ಅಷ್ಟು ಚಿಕ್ಕದಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಬಿಸಿ ಬಿಸಿ ಬಾದಾಮಿ ಹಾಲು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದು ಸೆಕೆಂಡ್ ಒನ್. ಇದು ಇಲ್ಲಿ ಅರ್ಧ ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ, ಅರ್ಧ ಕಪ್ ಇದೆ. ಮತ್ತು 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ಪು ಚಿರೋಟಿ ರವೆ, 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡೂ ಕೂಡ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ನೀರು ಚಿಮಿಸ್ಕೊತ ಕಲಿಸ್ಕೋಬೇಕು. ಇದು ಸಹ ಗಟ್ಟಿ ಆಗೋ ರೀತಿಯಲ್ಲೇ ಕಲಿಸ್ಕೋಬೇಕು. ಈ ಥರ ನೀರು ಚಿಮಿಸ್ಕೊಳ್ತಾ ಗಟ್ಟಿಯಾಗೋ ರೀತಿಯಲ್ಲೇ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ನಾದ್ಕೊಂಡು ಇದನ್ನು ನೆನೆಲಿಕ್ಕೆ ಬಿಡಬೇಕು. ನೋಡಿ ಎಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ ಅಂತ ಹೇಳಿ. ಈ ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಟೆ ಒದ್ದೆ ಮಾಡಿ ಅದ್ರ ಮೇಲೆ ಹಾಕಿ ಮುಚ್ಚಿಡಬೇಕು. ನೋಡಿ ಇದನ್ನು ಒಂದು 3/4 ಗಂಟೆಯಷ್ಟು ನೆನೆಲಿಕ್ಕೆ ಬಿಟ್ಟಿದ್ದೆ. ಇವಾಗ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಮಾಡಲಿಕ್ಕೆ. ಇವಾಗ ಇದನ್ನು ಹಿಂಗೆ ತೆಗೆದಿಡಬೇಕು. ನಾದ್ಕೊಂಡು ತೆಗೆದಿಡಬೇಕು. ತೆಗೆದಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಥರ ನಾವು ಬೆಳ್ಳುಳ್ಳಿ ಕುಟ್ಟೋದು ತೊಗೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆಲ್ಲ ಬೆಳ್ಳುಳ್ಳಿ ಕುಟ್ತೀವಲ್ಲ, ಕುಟ್ಟ ಕಲ್ಲಿಂದು ಅದ್ರದ್ದು ತೊಗೊಂಡು ಒಂದು ಅರ್ಧ ಗಂಟೆ ಕುಟ್ಕೊಂಡಿದ್ದೀನಿ. ಈ ಥರ ತುಂಬ ಸ್ಮೂತ್ ಆಗುತ್ತೆ ಈ ಥರ ಕುಟ್ಕೊಳ್ಳೋದ್ರಿಂದ. ಅರ್ಧ ಗಂಟೆ ಈ ಥರ ಕುಟ್ಟಿದ್ದೀನಿ. ಅದನ್ನು ಈ ಥರ ಕುಟ್ಕೋಬೇಕು. ಫೋಲ್ಡ್ ಮಾಡಿ ಚೆನ್ನಾಗಿ ಕುಟ್ಕೋಬೇಕು ಇದನ್ನು. ತುಂಬ ಟೈಮ್ ತಗೊಳುತ್ತೆ, ಅಂದರೆ ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಇದು ನೆನೆಲಿಕ್ಕೆ ಬಿಡುತ್ತಾವಲ್ಲ ಅದೇ ಒಂದು ಸ್ವಲ್ಪ ಟೈಮ್ ತಗೊಳ್ಳೋದು. ಈ ಥರ ಸುತ್ತ ಎಲ್ಲ ಕಡೆಗೂ ಆಗಂಗೆ ಚೆನ್ನಾಗಿ ಕುಟ್ಟಬೇಕು. ಫೋಲ್ಡ್ ಮಾಡ್ತಾ ಕುಟ್ಕೋಬೇಕು. ಇದನ್ನು ನಾವೊಂದು ಅರ್ಧ ಗಂಟೆ ಇದೇ ಥರ ಕುಟ್ಟಿರೋದು. ಅದು ಇನ್ಮೇಲೆ ಚೆನ್ನಾಗಿ ನಾದ್ಕೋಬೇಕು ಇನ್ನೊಂದು ಸಲ. ನೋಡಿ ನಾದ್ಕೊಂಡಾದಮೇಲೆ ಮತ್ತೆ ಡಬ್ಬಿ ಹಾಕಿ ಒದ್ದೆ ಬಟ್ಟೆಯಿಂದ ಮುಚ್ಚಿಟ್ಟಿದ್ದೀನಿ. ಇದನ್ನು ಡೈರೆಕ್ಟಾಗಿ ನೀವು ಹಾಗೇನಾದರೂ ಕಲಿಸ್ಕೋಬೋದು. ಇದು ಟೈಮ್ ತಗೊಳುತ್ತೆ ಹಾಗೆ ಮಿಶ್ರಣ ಮಾಡಲಿಕ್ಕೆ ಅಂತೇಳಿ ನಾನು ಇಲ್ಲಿ ನೋಡಿ ಇದು ಅರ್ಧ ಕಪ್ ಇದೆ ಡಾಲ್ಡಾ, ಅದು RJ ಡಾಲ್ಡಾ ಹಾಕ್ಕೊಂಡಿರೋದು. ಮತ್ತು ಈ ಕಪ್ಪಲ್ಲಿ 1 ಕಪ್ ಇದೆ ಅದು. ಈಗ ಇದಕ್ಕೇ ಇನ್ನೂ ಅರ್ಧ ಕಪ್ಪು ಎಣ್ಣೆ ಸೇರಿಸ್ಕೊಳ್ತಾ ಇರೋದು. ನಾವು ಅಡುಗೆಗೆಲ್ಲ ಬಳಸ್ತೀವಲ್ಲ ಅದೇ ಎಣ್ಣೆನೇ ಹಾಕ್ಕೊಳ್ತಾ ಇರೋದು. ಇದು ಕಾರ್ನ್ಫ್ಲೋರ್. ಇದು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾನಿದು ಒಂದು 20 ನಿಮಿಷದವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ
ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಈ ಥರ ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಉಂಡೆ ಮಾಡಿ ತಗೋಬೇಕು. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ಅಂದರೆ ದೊಡ್ಡದೆಲ್ಲ ನಿಂಬೆಹಣ್ಣು ಇರುತ್ತಲ್ಲ ಅಷ್ಟು ದೊಡ್ಡದು ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈ ಥರ ಸಮ ಮಾಡಿಕೊಂಡು ಈ ಥರ ಹೋಲ್ ಮಾಡಿಕೊಂಡು ಈ ಥರ ನೆನೆಸಿಟ್ಕೋಬೇಕು ಎಲ್ಲವನ್ನೂ. ಈ ಥರ ನೆನೆಸಿ ಅರ್ಧ ಗಂಟೆ ಬಿಟ್ಟು ಇದು ತಿರುಗಿಸ್ಕೊಳ್ತಾ ಇರಬೇಕು. ಅರ್ಧ ಗಂಟೆ ಇದೇ ಥರ ಮಾಡಿಕೊಂಡು ಇವಾಗ ಸೇಮ್ ಫಸ್ಟ್ ತೋರಿಸಿದ್ದು ನೋಡಿರಿ, ಅದೇ ಮೆಥಡಲ್ಲೇ ಇದನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಯಾವ ಥರ ನಾನು ಸುತ್ಕೊಂಡು ತೋರಿಸಿದ್ದೆ ಅರ್ಧ ಗಂಟೆ ಬಿಟ್ಟು ಆ ಥರನೇ ಮಾಡ್ಕೊಂಡಿರೋದು. ಇದು ನಾವು ಎಣ್ಣೆಯಲ್ಲಿ ಹಾಕಿ ಕೈ ತೊಳ್ಕೊಂಡು ಬರೋತ್ತಿಗೆ ಈ ಥರ ಆಗಿರುತ್ತೆ. ಅದು ಯಾರಾದರೂ ಇನ್ನೊಬ್ರು ಬೇರೆಯವ್ರು ಇದ್ದಿದ್ರೆ ಚೆನ್ನಾಗಿರುತ್ತೆ ನೋಡಿ. ಎರಡು ಕಡೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಬಾದಾಮಿ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಹಾಕ್ಕೋಬೇಕು. ಮತ್ತು ಸಕ್ಕರೆನ ಎಷ್ಟು ನೀವು ಸ್ವೀಟ್ ತಿಂತೀರ ನೋಡಿಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಕಾಯಿಸ್ಕೋಬೇಕು ಹಾಲನ್ನು. ಎಷ್ಟು ಸ್ವೀಟು ಒಬ್ಬೊಬ್ರು ಕಡಿಮೆ ತಿಂತಾರೆ, ಒಬ್ಬರು ಜಾಸ್ತಿ ತಿಂತಾರೆ. ನಾವು ಕರೆಕ್ಟಾಗಿ ಹಾಕ್ಕೊಳ್ತೀವಿ. ಇದಕ್ಕೆ ಬಾದಾಮ್ ಪೌಡ್ರು ಮಿಕ್ಸ್ ಇರುತ್ತಲ್ಲ, ರೆಡಿ ಮಿಕ್ಸನ್ನು ಹಾಲು ಕಾದ್ಮೇಲೆ ಹಾಕ್ಕೊಳ್ತೀನಿ. ಇದು 1/4 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಹಾಲು, ಅದಕ್ಕೆ ಒಂದು 2 ಪ್ಯಾಕೆಟಷ್ಟು ಹಾಕ್ಕೊಂಡಿದ್ದೀನಿ ಬಾದಾಮ್ ಪುಡಿಯನ್ನು. ಈಗ ಒಂದು ಸಲ ಕುದಿಸ್ಕೊಂಡು ಇದನ್ನು ತಗೋಬೇಕು ಸಕ್ಕರೆ ಕರಗೋವರೆಗೂ. ಈ ಥರ ಬಾದಾಮ್ ಹಾಲನ್ನು ಮಾಡಿಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ಹಾಲಿಗೂ ಈ ಪೇಣೆಗೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ನಾವು ಎಷ್ಟು ಸುತ್ಕೊಳ್ತೀವೋ ಅಷ್ಟು ಸಣ್ಣದಾಗಿ ಬರುತ್ತೆ. ಇದನ್ನು ನೋಡಿ, ಇದು ರವೆಯಿಂದ ಮಾಡಿದ್ದು. ಅಂದರೆ ಮೈದಾ ಹಿಟ್ಟಿಗಿಂತ ರವೆ ಮಿಕ್ಸ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ಎರಡೂ ಕೂಡ ಮಾಡಿ ಎರಡೂ ರೀತಿಯೂ ತಿಂದಿದ್ದೀನಿ. ಅದು ಚೆನ್ನಾಗಿಲ್ಲ ಅಂತಲ್ಲ, ಅದಕ್ಕಿಂತನೂ ಒಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ ಇದು ರವೆ ಮತ್ತು ಮೈದಾ ಮಿಕ್ಸ್ ಮಾಡಿರೋದು. ನೋಡಿ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.